Hi, I'm Kaviresh from scoringtarget.com. In today's session, we are going to discuss poem number 1, Beauty, written by A.E. Shore. Important questions and answers for class 8th. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು 8ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಬ್ಯೂಟಿ ಪೋಯಮ್ನ ಇಂಪಾರ್ಟೆಂಟ್ ಪ್ರಶ್ನೆ ಮತ್ತು ಉತ್ತರಗಳನ್ನ ಡಿಸ್ಕಸ್ ಮಾಡೋಣ. ಇವತ್ತಿನ ಈ ವಿಡಿಯೋಲಿ ನಾವು ಬ್ಯೂಟಿ ಪೋಯಮ್ ಹಿಂದ್ಗಡೆ ಈ ಪದ್ಯದ ಹಿಂದ್ಗಡೆ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳ ಉತ್ತರಗಳ ಜೊತೆಗೆ ಅಡಿಷನಲ್ ಇಂಪಾರ್ಟೆಂಟ್ ಕ್ವೆಶನ್ ಕೂಡ ಡಿಸ್ಕಸ್ ಮಾಡ್ತೀವಿ. ಸೊ ಆ ಎಕ್ಸ್ಟ್ರಾ ಪ್ರಶ್ನೆಗಳು ಮತ್ತು ಈ ಉತ್ತರಗಳನ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಈಗಾಗಲೇ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಈಗಾಗಲೇ ಸಾಕಷ್ಟು ಪಾಠಗಳ ಸಾರಾಂಶ ಆಗಿರ್ಬೋದು, ಪ್ರಶ್ನೋತ್ತರಗಳ ವಿಡಿಯೋ ಆಗಿರ್ಬೋದು, FA ಪ್ರಶ್ನೆ ಪತ್ರಿಕೆ, ಸೊ ಅವುಗಳನ್ನೆಲ್ಲ ರೆಡಿ ಮಾಡಿದ್ವಿ. ಅವುಗಳ ಲಿಂಕ್ ಕೂಡ ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಅಲ್ಲಿಂದ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗಿ. ಓಕೆ, ಲೆಟ್ ಸ್ಟಾರ್ಟ್ ದ ಕ್ಲಾಸ್. ಈಗ ಮೊದಲೇ C1ದಿಂದ ಪ್ರಶ್ನೆಗಳು. ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ಸ್, ಶೇರ್ ಯುವರ್ ರೆಸ್ಪಾನ್ಸ್ ವಿತ್ ಅದರ್ಸ್. ಫಸ್ಟ್ ಕ್ವೆಶನ್ ಏನಿದೆ, ಲಿಸ್ಟ್ ಔಟ್ ದಿ ಥಿಂಗ್ಸ್ ವೇರ್ ಬ್ಯೂಟಿ ಕ್ಯಾನ್ ಬಿ ಸೀನ್ ಡ್ಯೂರಿಂಗ್ ದ ಡೇ. ಅಂದರೆ ಹಗಲಲ್ಲಿ ಸೌಂದರ್ಯವನ್ನು ನಾವು ಎಲ್ಲೆಲ್ಲಿ ಕಾಣ್ತೀವಿ ಅನ್ನೋದ್ರ ಬಗ್ಗೆ ಹೇಳಬೇಕು. ಡೇಯಲ್ಲಿ ನಾವು ಸೌಂದರ್ಯವನ್ನು ಎಲ್ಲೆಲ್ಲಿ ಕಾಣ್ತೀವಿ ನೋಡೋದು. ಆನ್ಸರ್: ದ ಪೋಯೆಟ್ ಹ್ಯಾಸ್ ಅ ಸಿಂಪಲ್ ಐಡಿಯಾ ಆಫ್ ಬ್ಯೂಟಿ. She says that beauty can be seen in the sunlight, trees and birds, as well as in corn growing, people working, or people dancing for the harvest. ಸೊ ಇಲ್ಲಿ ಕವಿತ್ರಿಯವರು ಸೌಂದರ್ಯದ ಬಗ್ಗೆ ಹೇಳ್ತಾರೆ. ನಾವು ಸೌಂದರ್ಯವನ್ನು ಹಗಲಲ್ಲಿ ಎಲ್ಲೆಲ್ಲಿ ಕಾಣ್ಬೋದು ಅಂದರೆ ಈ ಸನ್ಲೈಟಲ್ಲಿ, ಸೂರ್ಯನ ಒಂದು ಬೆಳಕಿನಲ್ಲಿ ಕಾಣ್ಬೋದು, ಗಿಡ ಮರಗಳಲ್ಲಿ ಕಾಣ್ಬೋದು, ಹಕ್ಕಿ ಪಕ್ಷಿಗಳಲ್ಲಿ ಕಾಣ್ಬೋದು, ಜೊತೆಗೆ ಈ ಬೆಳೆಗಳನ್ನು ಬೆಳೆಯೋದು, ಮೆಕ್ಕೆ ತೆನೆಗಳನ್ನು ಬೆಳೆಯೋದು, ಪೀಪಲ್ ವರ್ಕಿಂಗ್, ಸೊ ಡ್ಯಾನ್ಸಿಂಗ್, ಹಾರ್ವೆಸ್ಟ್ ಮಾಡೋದು ಟೈಮಲ್ಲಿ. ದಿಸ್ ಈಸ್ ಆ್ಯನ್ ಒರಿಜಿನಲ್ ಐಡಿಯಾ ಆಫ್ ಬ್ಯೂಟಿ. ಎರಡನೇ ಪ್ರಶ್ನೆ, ದ ಪೋಯೆಟ್ ಸೇಸ್ ಬ್ಯೂಟಿ ಈಸ್ ಹರ್ಡ್ ಇನ್ ದ ನೈಟ್. ಈಗ ಕವಿತ್ರಿಯವರು ಹೇಳ್ತಾರೆ ಸೌಂದರ್ಯವನ್ನು ನಾವು ರಾತ್ರಿಯಲ್ಲಿ ಕೂಡ ಕಾಣ್ಬೋದು. ಸೊ ಮೊದಲನೇ ಪ್ರಶ್ನೆಯಲ್ಲಿ ನಾವು ಹಗಲನ್ನು ನೋಡಿದ್ವಿ, ಈಗ ಇಲ್ಲಿ ರಾತ್ರಿ. ಪಿಕ್ ಔಟ್ ಎನಿ 2 ಥಿಂಗ್ಸ್ ಆಫ್ ಬ್ಯೂಟಿ ಫ್ರಮ್ ದಿ ಪೋಯಮ್ ದಟ್ ಆರ್ ಸೀನ್ ಎಟ್ ನೈಟ್. ಸೊ ರಾತ್ರಿ ಕಾಣ್ತಕ್ಕಂಥ ಸೌಂದರ್ಯಗಳು ಯಾವುದು? ಆನ್ಸರ್: ಇನ್ ದ ಸೆಕೆಂಡ್ ಸ್ಟಾನ್ಜಾ ದ ಪೋಯೆಟ್ ಟಾಕ್ಸ್ ಅಬೌಟ್ ಹೌ ಬ್ಯೂಟಿ ಕ್ಯಾನ್ ಬಿ ಹರ್ಡ್. ಬ್ಯೂಟಿ ಕ್ಯಾನ್ ಬಿ ಹರ್ಡ್ ಎಟ್ ನೈಟ್. ಸೊ ರಾತ್ರಿಯಲ್ಲಿ ನಾವು ಕೇಳಿಸ್ತಕ್ಕಂಥ ಸೌಂದರ್ಯ. ವೆನ್ ದ ವಿಂಡ್ ಸೈನ್ಸ್. ವಿಂಡ್ ಸೈನ್ಸ್ ಅಂದರೆ ಗಾಳಿಯ ಒಂದು ಶಬ್ದ ನಾವು ಕೇಳ್ಬೋದು, ಅಲ್ಲಿ ಕೂಡ ಸೌಂದರ್ಯವನ್ನು ಕಾಣ್ತೀವಿ. ಆ್ಯಂಡ್ ವೆನ್ ದ ರೈನ್ ಫಾಲ್ಸ್. ಮಳೆ ಬೀಳುವಲ್ಲಿ ಕೂಡ ನಾವು ಸೌಂದರ್ಯವನ್ನು ಕಾಣ್ತೀವಿ. ಆ್ಯಂಡ್ ವೆನ್ ಅ ಸಿಂಗರ್ ಸಿಂಗ್ಸ್ ಇನ್ ಅರ್ನೆಸ್ಟ್ ಫ್ರಮ್ ದಿ ಡೆಪ್ತ್ ಆಫ್ ಹಿಸ್ ಹಾರ್ಟ್. ಹೃದಯದ ಅಂತರಾಳದಿಂದ ಹಾಡ್ತಕ್ಕಂಥ ಹಾಡುಗರ ಹಾಡು. ಸೊ ಇದನ್ನು ಕೂಡ ನಾವು ರಾತ್ರಿಯಲ್ಲಿ ಕೇಳಬಹುದಾದ ಅಥವಾ ಕಾಣಬಹುದಾದ ಒಂದು ಸೌಂದರ್ಯವಂತ ಕವಿತ್ರಿಯವರು ಹೇಳ್ತಾರೆ. ಈಗ ಮೂರನೇ ಪ್ರಶ್ನೆ, ರೀಡ್ ದ ಫಸ್ಟ್ ಆ್ಯಂಡ್ ಸೆಕೆಂಡ್ ಸ್ಟಾನ್ಜಾಸ್ ಆಫ್ ದಿ ಪೋಯಮ್ ಅಗೇನ್, ನೋಟ್ ದ ಫಾಲೋಯಿಂಗ್ ಫ್ರೇಸಸ್. ಸೊ ಈ ಕವನದ ಮೊದಲನೇ ಚರಣ ಮತ್ತು ಎರಡನೇ ಚರಣವನ್ನು ನೀವು ಓದಿಕೊಂಡು ಈ ಕೆಳಗಿನ ಫ್ರೇಸ್ಗಳನ್ನು ನೋಡ್ಕೋಬೇಕು. ಕಾರ್ನ್ ಗ್ರೋವಿಂಗ್, ಪೀಪಲ್ ವರ್ಕಿಂಗ್ ಆರ್ ಡ್ಯಾನ್ಸಿಂಗ್, ವಿಂಡ್ ಸಿಂಗಿಂಗ್, ರೈನ್ ಫಾಲಿಂಗ್, ಅ ಸಿಂಗರ್ ಚಾಂಟಿಂಗ್, ದೀಸ್ ಕುಡ್ ಬಿ ರಿಟನ್ ಆ್ಯಸ್. ಸೊ ಅವುಗಳನ್ನು ಯಾವ ಥರ ಬರಿಬೋದು, ಈ ಪದಗಳನ್ನು ಯಾವ ಥರ ಬರಿಬೋದು ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಕಾರ್ನ್ ಗ್ರೋವಿಂಗ್ ಅಂತ ಇತ್ತು, ಇಲ್ಲಿ ಕಾರ್ನ್ ದ್ಯಾಟ್ ಈಸ್ ಗ್ರೋವಿಂಗ್ ಅಂತ ಬರೆದರು. ಅದೇ ಥರ ನೆಕ್ಸ್ಟ್ ಇಲ್ಲಿ ನಂದೆ ಪೀಪಲ್ ವರ್ಕಿಂಗ್ ಇದೆಯಲ್ಲ, ಪೀಪಲ್ ಹೂ ಆರ್ ವರ್ಕಿಂಗ್ ಆರ್ ಡ್ಯಾನ್ಸಿಂಗ್ ಅಂತ ಮಾಡಿದ್ದಾರೆ. ಸೊ ಆ ಥರ ನಾವು ಆ ಪದಗಳನ್ನು ಬಳಸ್ಕೊಂಡು ರೀರೈಟ್ ಮಾಡಬೇಕು. ಸೊ ಇಲ್ಲಿ ಎರಡು ಮಾಡಿ ತೋರಿಸಿದ್ರು, ಕಾರ್ನ್ ಗ್ರೋವಿಂಗ್ ಒಂದು, ಪೀಪಲ್ ವರ್ಕಿಂಗ್ ಒಂದು ಎಕ್ಸಾಂಪಲ್ ಆಗಿ ಮಾಡಿ ತೋರಿಸಿದ್ರು. ನಾವೀಗ ಉಳಿದಂಥ ಪದಗಳನ್ನ ಮಾಡಿ ತೋರಿಸ್ಬೇಕು. ಅಂದರೆ ವಿಂಡ್ ಸೈಂಗ್ ಆಗಿರ್ಬೋದು, ರೈನ್ ಫಾಲಿಂಗ್, ಸಿಂಗರ್ ಚಾಂಟಿಂಗ್, ಇವುಗಳನ್ನ. ಕ್ಯಾನ್ ಯು ರೀರೈಟ್ ದ ಅದರ್ ಫ್ರೇಸಸ್ ಲೈಕ್ ದಿಸ್? ವೈ ಡು ಯು ಥಿಂಕ್ ದ ಪೋಯೆಟ್ ಯೂಸಸ್ ದ ಶಾರ್ಟರ್ ಫ್ರೇಸಸ್? ಸೊ ಈ ಥರ ನೀವು ಕೂಡ ಫ್ರೇಸ್ಗಳನ್ನ ಬರೀತೀರೇನು? ಈ ಕವನದಲ್ಲಿ ಕವಿತ್ರಿಯವರು ಈ ಥರ ಶಾರ್ಟ್ ಫಾರ್ಮನ್ನು ಯಾಕೆ ಬಳಸಿದ್ರು ಅಂತ ಪ್ರಶ್ನೆ. ಸೊ ಆನ್ಸರ್: ದ ಅದರ್ ಫ್ರೇಸಸ್ ಇನ್ ದ ಪೋಯಮ್ ಆರ್ ವಿಂಡ್ ಸೈಂಗ್, ವಿಂಡ್ ದ್ಯಾಟ್ ಈಸ್ ಸೈಂಗ್ ಅಂತ ಬರಿಬೋದು. ರೈನ್ ಫಾಲಿಂಗ್, ದ ರೈನ್ ದ್ಯಾಟ್ ಈಸ್ ಫಾಲಿಂಗ್. ಸಿಂಗರ್ ಚಾಂಟಿಂಗನ್ನು ದ ಸಿಂಗರ್ ಹೂ ಈಸ್ ಚಾಂಟಿಂಗ್. ಇಷ್ಟು ಬರಿಬಹುದು. ಮತ್ತು ಇನ್ನೊಂದು ಪ್ರಶ್ನೆ, ಈ ಶಾರ್ಟ್ ಫಾರ್ಮನ್ನು ಯಾಕೆ ಬಳಸಿದ್ರು ಅಂತ ಪ್ರಶ್ನೆ ಇದೆ. ಅದರ ಉತ್ತರ ಏನಂದರೆ, ದ ಪೋಯೆಟೆಸ್ ಯೂಸಸ್ ಶಾರ್ಟರ್ ಫ್ರೇಸಸ್ ಟು ಗಿವ್ ಸ್ಟ್ರೆಸ್ ಆರ್ ಎಮೋಷನಲ್ ಫೀಲಿಂಗ್. ಸೊ ಒಂದು ಎಮೋಷನಲ್ ಭಾವನೆಗಳನ್ನು ಬರೋ ಸಲುವಾಗಿ ಕವಿತ್ರಿಯವರು ಈ ಶಾರ್ಟ್ ಪದಗಳನ್ನು ಬಳಸಿದ್ರು.
ಸೊ ನೆಕ್ಸ್ಟ್ ಈಗ ನಾವು 4ನೇ ಪ್ರಶ್ನೆ ಹೋಗ್ತಾ ಇದ್ವಿ. ದ ಪೋಯಟ್ ಸೇಸ್ ಬ್ಯೂಟಿ ಈಸ್ ಸೀನ್ ಆ್ಯಂಡ್ ಬ್ಯೂಟಿ ಈಸ್ ಹರ್ಡ್. ಲಿಸ್ಟ್ ಔಟ್ ದಿ ಬ್ಯೂಟಿಫುಲ್ ಥಿಂಗ್ಸ್ ಯು ಹ್ಯಾವ್ ಸೀನ್ ಆರ್ ಹರ್ಡ್. ಸೊ ಕವಿತ್ರಿಯವರು ಹೇಳ್ತಾರೆ ಸೌಂದರ್ಯವನ್ನು ನಾವು ನೋಡ್ಬೋದು, ಸೌಂದರ್ಯವನ್ನು ಕೇಳಬಹುದು ಅಂತ. ಸೊ ಆ ಎರಡು ಸಂಬಂಧಪಟ್ಟಂತೆ ನಾವು ಲಿಸ್ಟ್ಗಳನ್ನು ಮಾಡಬೇಕು. ಅಂದರೆ ಕಾಣ್ತಕ್ಕಂಥ ಸೌಂದರ್ಯ ಯಾವುದು, ಕೇಳಿಸ್ತಕ್ಕಂಥ ಸೌಂದರ್ಯ ಯಾವುದು. ಸೊ ನಾನಿಲ್ಲಿ ಆನ್ಸರಾಗಿ ಟೇಬಲಲ್ಲಿ ಕೊಟ್ಟಿದ್ದೀನಿ. ಬ್ಯೂಟಿ ಸೀನ್, ಸೊ ಕಾಣ್ತಕ್ಕಂಥ ಸೌಂದರ್ಯ ಎಲ್ಲಿ? ದ ಟ್ರೀಸ್, ದ ಬರ್ಡ್ಸ್, ಕಾರ್ನ್ ಗ್ರೋವಿಂಗ್, ಪೀಪಲ್ ವರ್ಕಿಂಗ್ ಆರ್ ಡ್ಯಾನ್ಸಿಂಗ್. ಇಲ್ಲಿ ಕಾಮದಲ್ಲ, ಇದು ಕಾರ್ನ್ ಅಂತ ಓದ್ಕೊಳ್ಳಿ. ಇನ್ನು ಬ್ಯೂಟಿ ಇಸ್ ಹರ್ಡ್, ಸೊ ಸೌಂದರ್ಯವನ್ನು ನಾವು ಎಲ್ಲೆಲ್ಲಿ ಕಾಣ್ಬೋದು, ಕೇಳ್ಬೋದು. ಇಲ್ಲಿ ಕೇಳ್ಬೋದು ಯಾವುದಂದರೆ ವಿಂಡ್ ಸಾಯಿಂಗ್, ರೈನ್ ಫಾಲಿಂಗ್, ಸಿಂಗರ್ ಚಾಂಟಿಂಗ್, ಇದನ್ನು ಕೇಳ್ತಕ್ಕಂಥ ಸೌಂದರ್ಯ. ಇನ್ನು 5ನೇ ಪ್ರಶ್ನೆ, ದ ಪೋಯಟ್ ಸೇಸ್ ಬ್ಯೂಟಿ ಈಸ್ ಇನ್ ಯುವರ್ ಸೆಲ್ಫ್. ಅಂದರೆ ಸೌಂದರ್ಯ ಅನ್ನೋದು ನಿಮ್ಮ ಹತ್ರನೇ ಇದೆ. ವಾಟ್ ಥಿಂಗ್ಸ್ ಡಸ್ ಸಿ ಮೆನ್ಷನ್ ಹಿಯರ್. ಸೊ ಯಾವುದನ್ನು ಎಕ್ಸಾಂಪಲ್ ಆಗಿ ಕವಿತ್ರಿಯವರು ಇಲ್ಲಿ ಉದಾಹರಿಸಿದ್ದಾರೆ. ವೆನ್ ಡಸ್ ಸಿ ವಾಂಟ್ ಅಸ್ ಟು ಫಾಲೋ ದೆಮ್. ಈ ನಮ್ಮ ಅಂತಕ್ಕಂಥ ಸೌಂದರ್ಯವನ್ನು ಯಾವಾಗ ಫಾಲೋ ಮಾಡಬೇಕು ಅಂತ ಇಲ್ಲಿ ಪ್ರಶ್ನೆ ಇದೆ. ಸೊ ಆನ್ಸರ್ ನೋಡಿ, ಬ್ಯೂಟಿ ಈಸ್ ಇನ್ ಅವರ್ ಸೆಲ್ವ್ಸ್, ದ್ಯಾಟ್ ಈಸ್ ಇನ್ ಅವರ್ ಗುಡ್ ಡೀಡ್ಸ್. ಸೊ ಸೌಂದರ್ಯ ಅನ್ನೋದು ಕೇವಲ ಹೊರಗೆ ಕಾಣೋದು, ನೋಡೋದು ಅಷ್ಟೇ ಅಲ್ಲ, ನಮ್ಮ ಹತ್ರ ಕೂಡ ಸೌಂದರ್ಯ ಇದೆ. ಸೊ ನಮ್ಮ ಹತ್ರ ಸೌಂದರ್ಯ ಯಾವುದು? ಅವರ್ ಗುಡ್ ಡೀಡ್ಸ್, ನಾವು ಮಾಡ್ತಕ್ಕಂಥ ಒಳ್ಳೆಯ ಕೆಲಸಗಳು, ಹ್ಯಾಪಿ ಥಾಟ್ಸ್, ಒಳ್ಳೆ ಯೋಚನೆಗಳು. ದೀಸ್ ಆಲ್ ರಿಪೀಟ್ ದೆಮ್ಸೆಲ್ಸ್ ಇನ್ ಅವರ್ ಡ್ರೀಮ್ಸ್, ಇನ್ ಅವರ್ ವರ್ಕ್ ಆ್ಯಂಡ್ ಇನ್ ಅವರ್ ರೆಸ್ಟ್. ಅಂದರೆ ಈ ಎಲ್ಲ ಒಳ್ಳೆಯ ಹವ್ಯಾಸಗಳು ನಾವು ಕನಸು ಕಾಣೋ ಟೈಮಲ್ಲಿ, ಅಂದರೆ ಮಲಗಿದಾಗ ಕೂಡ ಕಾಣ್ಬೋದು, ಆಮೇಲೆ ನಾವು ಕೆಲಸ ಮಾಡೋ ಟೈಮಲ್ಲಿ ನೋಡ್ಬೋದು, ರೆಸ್ಟ್ ತಗೊಳ್ಳೋ ಟೈಮಲ್ಲಿ ನೋಡ್ಬೋದು ಅಂತ ಒಂದು ಆನ್ಸರ್. ಸೊ 6ನೇ ಪ್ರಶ್ನೆ, ರೈಟ್ ಅ ಪ್ಯಾರಾಗ್ರಾಫ್ ಅಬೌಟ್ ಬ್ಯೂಟಿ. ಯು ಕ್ಯಾನ್ ಯೂಸ್ ಯುವರ್ ಓನ್ ಐಡಿಯಾಸ್ ಅಲಾಂಗ್ ವಿತ್ ದಿ ಐಡಿಯಾಸ್ ಇನ್ ದಿ ಪೊಯಮ್. ಯು ಮೇ ಡಿಸ್ಕಸ್ ವಿತ್ ಯುವರ್ ಪಾರ್ಟ್ನರ್. ಸೊ ಇಲ್ಲಿ ಬ್ಯೂಟಿ ಬಗ್ಗೆ ನಿಮ್ಮ ಒಂದು ಸ್ವಲ್ಪ ನಿಮ್ಮ ಅಭಿಪ್ರಾಯವನ್ನು ಬರೀಬೇಕು. ಸೊ ಬ್ಯೂಟಿ ಅಂದರೆ ಹೆಂಗೆ ನಿಮ್ಮ ಪ್ರಕಾರ, ಆ ಐಡಿಯಾಗಳನ್ನು, ಈ ಪೊಯಮ್ನ ಐಡಿಯಾಗಳನ್ನು ಕೂಡ ಪಂಚ್ಕೊಂಡು ಬರಿಬೋದು. ಆನ್ಸರ್, ದ ಸೇಯಿಂಗ್ ಬ್ಯೂಟಿ ಲೈಸ್ ಇನ್ ದ ಐಸ್ ಆಫ್ ದಿ ಬಿಹೋಲ್ಡರ್ shows that the perception of a beauty is subjective. ಸೊ ಸೌಂದರ್ಯ ಅನ್ನೋದು ನೋಡುಗರ ಕಣ್ಣಲ್ಲಿ ಇದೆ ಅಂತಕ್ಕಂಥ ಒಂದು ಗಾದೆ ಮಾತನ್ನು ನೋಡ್ತೀವಿ. ದೇರ್ ಈಸ್ ಆಲ್ಸೋ ಸೇಯಿಂಗ್ ದ್ಯಾಟ್ ಬ್ಯೂಟಿ ಈಸ್ ಸ್ಕಿನ್ ಡೀಪ್. ಹಿಯರ್ ದ ಐಡಿಯಾ ಇಸ್ ದ್ಯಾಟ್ ಫಿಸಿಕಲ್ ಬ್ಯೂಟಿ ಈಸ್ ಟೆಂಪರರಿ ಆ್ಯಂಡ್ ಫೇಡ್ಸ್ ಅವೇ ಆ್ಯಸ್ ಟೈಮ್ ಪಾಸಸ್ ಆ್ಯಂಡ್ ಏಜ್ ಕ್ಯಾಚಸ್. ಸೊ ಈ ದೈಹಿಕ ಸೌಂದರ್ಯ ಅನ್ನೋದು ಹೇಗಂದರೆ ಅದು ಒಂದಿನ ಮಾಸಿ ಹೋಗೋದು. ಯಾವುದೇ ಕಾರಣಕ್ಕೂ ದೈಹಿಕ ಸೌಂದರ್ಯ ಪರ್ಮನೆಂಟಾಗಿ ಉಳಿಯೋದಿಲ್ಲ. ಯಾಕಂದರೆ ನಮಗೆ ವಯಸ್ಸಾದ ಹಾಗೆ, ದಿನಗಳು ಹೋದಾಗೆ ನಮ್ಮ ಸೌಂದರ್ಯ ನಶಿಸ್ತಾ ಹೋಗುತ್ತೆ, ಮಾಸು ಹೋಗುತ್ತೆ. ಇಟ್ ಈಸ್ ಕ್ಲಿಯರ್ ದ್ಯಾಟ್ ದೇರ್ ಆರ್ ಡಿಫ್ರೆಂಟ್ ಐಡಿಯಾಸ್ ಆಫ್ ಬ್ಯೂಟಿ. ಸೊ ಸೌಂದರ್ಯ ಅಂದರೆ ಕೇವಲ ದೈಹಿಕ ಸೌಂದರ್ಯ ಅಷ್ಟೇ ಅಲ್ಲ, ಸೌಂದರ್ಯದಲ್ಲಿ ಮತ್ತು ಬೇರೆ ಬೇರೆ ಪ್ರಕಾರ ಕೂಡ ಕಾಣ್ತೀವಿ. ಮೈ ಐಡಿಯಾ ಆಫ್ ಬ್ಯೂಟಿ ಈಸ್ ಟು ಹ್ಯಾವ್ ಬ್ಯೂಟಿಫುಲ್ ಮೈಂಡ್. ಸೊ ಸೌಂದರ್ಯ ಅಂದರೆ ಏನು ನನ್ನ ಪ್ರಕಾರ ಕೇವಲ ಶಾರೀರಿಕವಾಗಿ ಸೌಂದರ್ಯ ಅಲ್ಲ, ನಮ್ಮ ಮನಸ್ಸು ಕೂಡ ಸೌಂದರ್ಯವಾಗಿರಬೇಕು, ಯೋಚನೆಗಳು ಸೌಂದರ್ಯವಾಗಿರಬೇಕು. ದಟ್ ಡಸ್ ನಾಟ್ ಅಲೋ ಎನಿಥಿಂಗ್ ಆಫ್ ಬ್ಯೂಟಿ, ವೆದರ್ ನ್ಯಾಚುರಲ್ ಆರ್ ಮ್ಯಾನ್ ಮೇಡ್, ಟು ಬಿ ಡಿಸ್ಟ್ರಾಯ್ಡ್. 7ನೇ ಪ್ರಶ್ನೆ, ದ ಫ್ರೇಸ್ ವಿಂಡ್ ಸಾಯಿಂಗ್ ಈಸ್ ಅ ಪರ್ಸನಿಫಿಕೇಶನ್. ಸೊ ಪರ್ಸನಿಫಿಕೇಶನ್ ಅನ್ನೋದು ಇದು ಒಂದು ಅಲಂಕಾರ. ವಿಂಡ್ ಸಾಯಿಂಗ್ ಅನ್ನೋದು ಒಂದು ಪರ್ಸನಿಫಿಕೇಶನ್ ಅಲಂಕಾರ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಗಿವ್ 2 more ಎಕ್ಸಾಂಪಲ್ಸ್ ಆಫ್ ಪರ್ಸನಿಫಿಕೇಶನ್. ಯು ಮೇ ಟೇಕ್ ದ ಹೆಲ್ಪ್ ಆಫ್ ಯುವರ್ ಟೀಚರ್. ಸೊ ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟರು ಪರ್ಸನಿಫಿಕೇಶನ್ ಅಂತ ಅಲಂಕಾರಕ್ಕೆ. ಒಂದು ಎಕ್ಸಾಂಪಲ್ ಯಾವುದು? ವಿಂಡ್ ಸಾಯಿಂಗ್ ಅಂತ. ಸೊ ಅಂತ ಏನೋ ಒಂದೆರಡು ಎಕ್ಸಾಂಪಲ್ ಕೊಡಿ ಅಂತ ಇಲ್ಲಿದೆ ನೋಡಿ ಆನ್ಸರ್. ರೈನ್ ಫಾಲಿಂಗ್, ಹ್ಯಾಪಿ ಥಾಟ್ಸ್ ಆರ್ ಎಕ್ಸಾಂಪಲ್ ಆಫ್ ಪರ್ಸನಿಫಿಕೇಶನ್. ಇಷ್ಟು ಈ ಪೋಯಮ್ನ ಟೆಕ್ಸ್ಟ್ ಬುಕ್ ಹಿಂದೆ ಇರತಕ್ಕಂಥ ಪ್ರಶ್ನೆಗಳು. ಇದ್ರ ಜೊತೆಗೆ ನಾವೀಗ ಎಕ್ಸ್ಟ್ರಾ ಕ್ವಶನ್ ಮತ್ತು ಆನ್ಸರ್ಗಳನ್ನು ಡಿಸ್ಕಸ್ ಮಾಡೋಣ. ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು, 2 ಅಂಕದ್ದು, 3 ಅಂಕದ ಪ್ರಶ್ನೆ ಎಲ್ಲವನ್ನು ಡಿಸ್ಕಸ್ ಮಾಡೋಣ. ಈಗ ಮೊದಲನೇ ಪ್ರಶ್ನೆ, ಹೂ ಈಸ್ ದ ಆಥರ್ ಆಫ್ ದಿಸ್ ಪೋಯಮ್? ಈ ಬ್ಯೂಟಿ ಪೋಯಮನ್ನು ಬರೆದವರು ಯಾರು? ನೋಡಲಿಲ್ಲ, ಆಪ್ಷನ್ ಸಾಕಷ್ಟಿದೆ. ಇಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಬಿ, ಎ ಶೂರ್ ಅವರು ಬರೆದಿದ್ದಾರೆ. ಇನ್ನು 2ನೇ ಪ್ರಶ್ನೆ, ಹೌ ಡಸ್ ದ ಪೊಯೆಟ್ ಡಿಸ್ಕ್ರೈಬ್ ದ 3 ಫಾರ್ಮ್ಸ್ ಆಫ್ ಬ್ಯೂಟಿ? ಕವಿತ್ರಿಯವರು 3 ಪ್ರಕಾರದ ಸೌಂದರ್ಯವನ್ನು ಯಾವ ಥರ ವರ್ಣನೆ ಮಾಡಿದ್ದಾರೆ? ಸೊ ಅಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ, ಇಟ್ ಕ್ಯಾನ್ ಬಿ ಸೀನ್, ಹರ್ಡ್ ಆ್ಯಂಡ್ ಫೆಲ್ಟ್. ಅಂದರೆ ಕವಿತ್ರಿ ಪ್ರಕಾರ ಸೌಂದರ್ಯಗಳಲ್ಲಿ 3 ಪ್ರಕಾರ. ಒಂದು ಕಾಣ್ತಕ್ಕಂಥ ಸೌಂದರ್ಯ, ಒಂದು ಕೇಳ್ತಕ್ಕಂಥ ಸೌಂದರ್ಯ, ಒಂದು ಅನುಭವಿಸಬಹುದಾದ ಸೌಂದರ್ಯ.
ಇನ್ನು ಮೂರನೇ ಪ್ರಶ್ನೆ, ಬ್ಯೂಟಿ ಕ್ಯಾನ್ ಬಿ ಸೀನ್. ಸೊ ನಾವು ಸೌಂದರ್ಯವನ್ನು ಎಲ್ಲಿ ನೋಡ್ಬೋದು? ಆನ್ಸರ್ ಎ, ಇನ್ ದ ಸನ್ಲೈಟ್. ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ, ಬ್ಯೂಟಿ ಕ್ಯಾನ್ ಬಿ ಸೀನ್ ಇನ್ ಡ್ಯಾಶ್ ಡ್ಯಾಶ್. ಸೊ ಸೌಂದರ್ಯವನ್ನು ನಾವು ಎದರಲ್ಲಿ ಕಾಣಬಹುದು? ಆಪ್ಷನ್ ಎ ಸನ್ಲೈಟ್, ಬಿ ಟ್ರೀಸ್, ಸಿ ಬರ್ಡ್ಸ್, ಡಿ ಆಲ್ ಆಫ್ ದ ಅಬೋವ್. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಡಿ, ಆಲ್ ಆಫ್ ದ ಅಬೋವ್. ಅಂದರೆ ಸೌಂದರ್ಯವನ್ನು ನಾವು ಸನ್ಲೈಟಲ್ಲಿ ಕಾಣಬಹುದು, ಟ್ರೀಸ್ಗಳಲ್ಲಿ ಕಾಣಬಹುದು, ಬರ್ಡ್ಸ್ಗಳಲ್ಲಿ ಕಾಣಬಹುದು. ಇನ್ನು ಐದನೇ ಪ್ರಶ್ನೆ, ವೆನ್ ಈಸ್ ಬ್ಯೂಟಿ ಹರ್ಡ್. ಕೇಳ್ತಕ್ಕಂಥ ಸೌಂದರ್ಯ ಯಾವಾಗ ಕೇಳ್ತೀವಿ ಸೌಂದರ್ಯವನ್ನು? ಇನ್ ದ ನೈಟ್, ರಾತ್ರಿಯಲ್ಲಿ ನಾವು ಕೇಳ್ತಕ್ಕಂಥದ್ದು, ಅದು ರಾತ್ರಿ ಸೌಂದರ್ಯ. ಇನ್ನು ಆರನೇ ಪ್ರಶ್ನೆ, ಹೌ ಆರ್ ಸೌಂಡ್ಸ್ ಪ್ರೊಡ್ಯೂಸ್ಡ್. ಸೌಂಡ್ಗಳನ್ನು, ಶಬ್ದಗಳನ್ನು ಯಾವ ಥರ ಉತ್ಪಾದನೆ ಮಾಡ್ತಾರೆ, ಯಾವ ಥರ ಪ್ರೊಡ್ಯೂಸ್ ಮಾಡ್ತಾರೆ ಅಂತ. ಆನ್ಸರ್ ಬೈ ಬ್ಲೋವಿಂಗ್ ವಿಂಡ್ಸ್ ಆ್ಯಂಡ್ ಫಾಲಿಂಗ್ ರೈನ್ ಡ್ರಾಪ್. ಅಂದರೆ ಗಾಳಿ ಊದುವ ಮೂಲಕ ಅಥವಾ ಮಳೆ ಹನಿಗಳ ಉದುರುವ ಮೂಲಕ ನಾವು ಸೌಂಡ್ಗಳ ಪ್ರೊಡ್ಯೂಸನ್ನು ಮಾಡ್ಬೋದು. ಇನ್ನು ಏಳನೇ ಪ್ರಶ್ನೆ, ಹೌ ಡಸ್ ದ ಪೊಯೆಟ್ ಡಿಸ್ಕ್ರೈಬ್ ದ ಬ್ಯೂಟಿ. ಕವಿತ್ರಿಯವರು ಸೌಂದರ್ಯವನ್ನು ಯಾವ ಥರ ವರ್ಣನೆ ಮಾಡಿದ್ದಾರೆ? ಆನ್ಸರ್, ದ ಪೊಯೆಟ್ ಎಶೂರ್ ಸೇಸ್ ಇನ್ ಹರ್ ಪೊಯಮ್ ದ್ಯಾಟ್ ಬ್ಯೂಟಿ ಈಸ್ ಎವ್ರಿವೇರ್. ಸೊ ಕವಿತ್ರಿಯವರು ಈ ಒಂದು ಕವನದಲ್ಲಿ ಸೌಂದರ್ಯವನ್ನು ನಾವು ಎಲ್ಲ ಕಡೆ ಕೂಡ ಕಾಣ್ಬೋದು ಅಂತ ಹೇಳ್ತಾರೆ. ಇಟ್ ಈಸ್ ಇನ್ ದ ಸನ್ಲೈಟ್, ಇನ್ ದ ಡಾರ್ಕ್, ಇನ್ ಯುವರ್ ಡ್ರೀಮ್ಸ್, ಇನ್ ಯುವರ್ ವರ್ಕ್ ಆ್ಯಂಡ್ ಇನ್ ಯುವರ್ ರೆಸ್ಟ್. ನಾವೆಲ್ಲೆಲ್ಲಿ ನೋಡ್ಬೋದು ಸೌಂದರ್ಯವನ್ನು? ಸೂರ್ಯನ ಬೆಳಕಿನಲ್ಲಿ, ರಾತ್ರಿಯಲ್ಲಿ, ಕನಸಿನಲ್ಲಿ, ನಾವು ಮಾಡ್ತಕ್ಕಂಥ ಕೆಲಸಗಳಲ್ಲಿ, ನಾವು ರೆಸ್ಟ್ ಮಾಡ್ತೀವಲ್ಲ ಅಲ್ಲಿ ಕೂಡ ನಾವು ಸೌಂದರ್ಯವನ್ನು ಕಾಣ್ಬೋದು. ಸೊ ಬ್ಯೂಟಿ ಈಸ್ ಎವ್ರಿವೇರ್. ಬ್ಯೂಟಿ ಈಸ್ ಎವ್ರಿವೇರ್ ಯು ಲುಕ್, ಬಟ್ ಇಟ್ ಈಸ್ ಮೋಸ್ಟ್ಲಿ ಆನ್ ದ ಇನ್ಸೈಡ್ ಆ್ಯಂಡ್ ಔಟ್ಸೈಡ್ ಆಫ್ ಯು. ಸೊ ಸೌಂದರ್ಯ ಅನ್ನೋದು ನಮ್ಮ ಒಳಗೂ ಇದೆ, ನಮ್ಮ ಹೊರಗೂ ಕೂಡ ಇದೆ. ದಸ್ ಇಟ್ ಈಸ್ ಅ ಸ್ಟ್ರೈಟ್ ಫಾರ್ವರ್ಡ್ ಪೊಯಮ್ ವಿಚ್ ಸ್ಟೇಟ್ಸ್ ದಟ್ ಬ್ಯೂಟಿ ಈಸ್ ಸೀನ್, ಬ್ಯೂಟಿ ಈಸ್ ಹರ್ಡ್ ಆ್ಯಂಡ್ ಬ್ಯೂಟಿ ಈಸ್ ಇನ್ ಯುವರ್ ಸೆಲ್ಫ್. ಅದಕ್ಕಾಗಿ ಈ ಕವನದಲ್ಲಿ ಕವಿತ್ರಿಯರು ನೇರವಾಗಿ ಹೇಳ್ತಾರೆ ಸೌಂದರ್ಯವನ್ನು ನೋಡ್ಬೋದು, ಕಾಣ್ಬೋದು, ಅನುಭವಿಸ್ಬೋದು ಅಂತ. The poem also says that beauty is present at all times. ಈಗ ಎಂಟನೇ ಪ್ರಶ್ನೆ ನೋಡೋಣ. The poet says beauty is heard in dash dash. Can you hear beauty? ಸೊ ಇಲ್ಲಿ ಸೌಂದರ್ಯವನ್ನು ನಾವು, ಕವಿತ್ರಿಯವರು ಹೇಳ್ತಾರೆ ಸೌಂದರ್ಯವನ್ನು ನಾವು ಕೇಳಬಹುದು ಅಂತ. ಸೊ ಸೌಂದರ್ಯ ಕೇಳೋಕ್ಕೆ ಸಾಧ್ಯನಾ ಅಂತ ಪ್ರಶ್ನೆ. ಆನ್ಸರ್, ಎಸ್, ವಿ ಕ್ಯಾನ್ ಹಿಯರ್ ಬ್ಯೂಟಿ. ಹೌದು, ನಾವು ಸೌಂದರ್ಯವನ್ನು ಕೇಳಿಸ್ಕೋಬಹುದು. ಬ್ಯೂಟಿ ಈಸ್ ಸಮಥಿಂಗ್ ದ್ಯಾಟ್ ಮೇಕ್ಸ್ ಯು ಅಸ್ ಫೀಲ್ ಹ್ಯಾಪಿ. ಬ್ಯೂಟಿ ಈಸ್ ಸಮಥಿಂಗ್ ದ್ಯಾಟ್ ಮೇಕ್ಸ್ ಅಸ್ ಫೀಲ್ ನೋಬಲ್. ಸೊ ಸೌಂದರ್ಯ ಅಂದರೆ ಕೇವಲ ನಾವು ಕಣ್ಣಲ್ಲಿ ನೋಡೋದು ಮಾತ್ರ ಅಲ್ಲ, ನಾವು ಕೇಳ್ತಕ್ಕಂಥದ್ದು ಕೂಡ ಸೌಂದರ್ಯ. ಅಲ್ಲಿ ನಾವು ಸೌಂದರ್ಯ ಯಾವುದು? ಫೀಲ್ ಆಫ್ ಹ್ಯಾಪಿ, ನಾವು ಸಂತೋಷವನ್ನು ಅನುಭವಿಸೋದು, ಆಮೇಲೆ ಸಮಥಿಂಗ್ ಶ್ರೇಷ್ಠವಾಗಿ ಯೋಚನೆ ಮಾಡೋದು. ಸೊ ಸೌಂಡ್ಸ್ ದ್ಯಾಟ್ ಮೇಕ್ ಅಸ್ ಫೀಲ್ ಹ್ಯಾಪಿ. ಯಾವ ಶಬ್ದಗಳು, ಯಾವ ಸೌಂಡ್ ನಮಗೆ ಸಂತೋಷವನ್ನು ಕೊಡ್ತಾವಲ್ಲ ಅವೆಲ್ಲ ಹರ್ಡ್, ಅದೆಲ್ಲ ಬ್ಯೂಟಿ ಇಸ್ ಹರ್ಡ್ ಅಂತ ಹೇಳ್ತೀವಿ. ಆ್ಯಂಡ್ ನೋಬಲ್ ಆರ್ ಥಿಂಗ್ಸ್ ಆಫ್ ಬ್ಯೂಟಿ. ಒಂಬತ್ತನೇ ಪ್ರಶ್ನೆ, ವಾಟ್ ಈಸ್ ಬ್ಯೂಟಿ? ಸೌಂದರ್ಯ ಅಂದರೆ ಏನು? ವೇರ್ ಕ್ಯಾನ್ ಇನ್ ದ ಪೊಯೆಟ್ಸ್ ಒಪಿನಿಯನ್ ಬ್ಯೂಟಿ ಕ್ಯಾನ್ ಬಿ ಸೀನ್, ಹರ್ಡ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ಡ್. ಇಲ್ಲಿ ಏನು ಎರಡು ಪ್ರಶ್ನೆ ಇವೆ. ಒಂದು, ಸೌಂದರ್ಯ ಅಂದರೆ ಏನು? ಕವಿತ್ರಿಯವರ ಪ್ರಕಾರ ನಾವು ಸೌಂದರ್ಯವನ್ನು ಎಲ್ಲಿ ಕೇಳ್ಬೋದು, ಎಲ್ಲಿ ನೋಡ್ಬೋದು, ಎಲ್ಲಿ ಅನುಭವಿಸ್ಬೋದು ಅಂತ ಪ್ರಶ್ನೆ. ಸೊ ಬ್ಯೂಟಿ ಈಸ್ ಇನ್ ಎವ್ರಿಥಿಂಗ್ ದ್ಯಾಟ್ ವಿ ಕಮ್ ಅಕ್ರಾಸ್ ಇನ್ ಲೈಫ್. ಸೊ ಸೌಂದರ್ಯವನ್ನದ ನಾವು ಜೀವನ ಪೂರ್ತಿ ನಾವೆಲ್ಲರೂ ಕೂಡ ಕಾಣ್ಬೋದು. ಬ್ಯೂಟಿ ಕ್ಯಾನ್ ಬಿ ಹರ್ಡ್ ಆ್ಯಂಡ್ ಸೀನ್ ಎವ್ರಿವೇರ್ ವಿ ಗೋ. ನಾವು ಎಲ್ಲೆಲ್ಲಿ ಹೋಗ್ತೀವಿ ಅಲ್ಲಿ ಸೌಂದರ್ಯವನ್ನು ಕೇಳಿಸ್ಕೋಬೋದು, ನೋಡ್ಬೋದು. ಆ್ಯಂಡ್ ಕ್ಯಾನ್ ಬಿ ಎನಿಥಿಂಗ್ ವಿ ಡೂ. ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸಗಳು ಕೂಡ ಕಾಣ್ಬೋದು. ಎಶೂರ್ ಯೂಸಸ್ ಮೆಟಫೋರ್ಸ್ ಟು ಶೋ ದ್ಯಾಟ್ ವಾಟ್ ಅ ಬ್ಯೂಟಿ ಈಸ್. ಸೊ ಕವಿತ್ರಿಯವರು ಏನು ಮಾಡ್ತಾರೆ, ಇಲ್ಲಿ ಮೆಟಫರ್ಗಾನ ಯೂಸ್ ಮಾಡ್ತಾರೆ ಅಲಂಕಾರವಾಗಿ. ಸೌಂದರ್ಯ ಅಂತ ಏನು, ಸೌಂದರ್ಯ ಅಂದರೆ ಏನು ಅಂತಕ್ಕಂಥ ಒಂದು ಪದವನ್ನು ವರ್ಣನೆ ಮಾಡೋ ಸಲುವಾಗಿ ಅವರು ಅಲಂಕಾರಗಳನ್ನ ಮೆಟಫರ್ ಆಗಿ ಬಳಸ್ತಾರೆ. ಸಿ ಸೇಸ್ ಬ್ಯೂಟಿ ಈಸ್ ಸೀನ್ ಇನ್ ಸನ್ಲೈಟ್ ದ ಟ್ರೀಸ್ ಅಂತ ಹೇಳ್ತಾರೆ. ಅಂದರೆ ಸೌಂದರ್ಯವನ್ನು ನಾವು ಸೂರ್ಯನ ಕಿರಣಗಳಲ್ಲಿ ಮತ್ತು ಗಿಡಗಳಲ್ಲಿ ಕಾಣಬಹುದು ಅಂತ. ಸಿ ಸೇಸ್ ದ್ಯಾಟ್ ಬ್ಯೂಟಿ ಕ್ಯಾನ್ ಬಿ ಸೀನ್ ಎವ್ರಿವೇರ್. ಸಿ ಟೆಲ್ಸ್ ಅಸ್ ವಾಟ್ ಆ್ಯಂಡ್ ವೇರ್ ಬ್ಯೂಟಿ ಈಸ್. ಸೊ ಈ ಕವನದ ಮೂಲಕ ಕವಿತ್ರಿಯವರು ಹೇಳ್ತಾರೆ ನಾವು ಸೌಂದರ್ಯವನ್ನು ಎಲ್ಲ ಕಡೆ ಕಾಣ್ಬೋದು. ಸೌಂದರ್ಯ ಅಂದರೆ ಏನು, ಎಲ್ಲಿರುತ್ತೆ, ಎಲ್ಲವನ್ನ ಈ ಕವನದಲ್ಲಿ ನಾವು ಸ್ಟಾನ್ಸಾ ವೈಸ್ ನೋಡ್ತಾ ಇದ್ದೀವಿ. ಫ್ರಮ್ ಕಾರ್ನ್ ಗ್ರೋವಿಂಗ್ ಆ್ಯಂಡ್ ಪೀಪಲ್ ವರ್ಕಿಂಗ್ ಟು ವಿಂಡ್ ಸೈಂಗ್ ರೈನ್ ಫಾಲಿಂಗ್ ಬ್ಯೂಟಿ ಈಸ್ ಎವ್ರಿವೇರ್. ಅಂದರೆ ಜನ
ಈ ಬೆಳೆಗಳನ್ನ ಬಿತ್ತನೆ ಮಾಡೋದು, ಮೆಕ್ಕೆಜೋಳನ ರಾಶಿ ಮಾಡೋದು, ಕೆಲಸ ಮಾಡೋದರಲ್ಲಿ ಕೂಡ ಸೌಂದರ್ಯ ಕಾಣ್ತೀವಿ. ಇನ್ನು ಗಾಳಿಯ ಒಂದು ಶಬ್ದದಲ್ಲಿ, ಮಳೆ ಹನಿಗಳ ಶಬ್ದದಲ್ಲಿ ಕೂಡ ನಾವು ಸೌಂದರ್ಯವನ್ನು ಕೇಳಿಸ್ಕೋತೀವಿ. ಮೋರ್ ಓವರ್, ಎ ಈ ಶೋರ್ ಮೇಕ್ಸ್ ಅಸ್ ಫೀಲ್ ಹ್ಯಾಪಿ ಆ್ಯಂಡ್ ಕಾನ್ಫಿಡೆಂಟ್ ಬೈ ಸೆಯಿಂಗ್ ಬ್ಯೂಟಿ ಈಸ್ ಇನ್ ಯುವರ್ ಸೆಲ್ಫ್. ಅದರ ಜೊತೆಗೆ ಕವಿತ್ರಿಯವರು ನಮಗೆ ಒಂದು ಧೈರ್ಯವನ್ನು ತುಂಬುತ್ತಾರೆ. ಕೇವಲ ಸೌಂದರ್ಯವನ್ನು ನಾವು ಹೊರಗಷ್ಟೇ ಅಲ್ಲ, ನಮ್ಮಲ್ಲಿ ಕೂಡ ಕಾಣಬಹುದು ಅಂತ. ಸೊ 10ನೇ ಪ್ರಶ್ನೆ, ವಾಟ್ ಈಸ್ ದ ಥೀಮ್ ಆಫ್ ಬ್ಯೂಟಿ ಬೈ ಎ ಈ ಶೋರ್? ಸೊ ಕವಿತ್ರಿಯವರ ಪ್ರಕಾರ ಈ ಕವನದ ಒಂದು ಥೀಮ್ ಏನು? ಥೀಮ್ ಅಂದರೆ ನಾವು ಒಂದು ತಿರುಳು ಅಂತ ಹೇಳ್ತೀವಿ. ಈ ಕವನದ ಪ್ರಮುಖವಾದ ತಿರುಳು, ಈ ಕವನದಿಂದ ನಾವು ಏನು ತಿಳ್ಕೊತೀವಿ? ಆನ್ಸರ್, ದ ಥೀಮ್ ಆಫ್ ದ ಪೋಯಮ್ ಬ್ಯೂಟಿ ಈಸ್ ದ್ಯಾಟ್ ಎವ್ರಿಥಿಂಗ್ ಅರೌಂಡ್ ಈಸ್ ಬ್ಯೂಟಿಫುಲ್, be it sunlight, trees, birds, humans, wind, rain or anything else. ಸೊ ಈ ಕವನದ ಒಂದು ಮುಖ್ಯವಾದ ತಿರುಳು ಏನಂದರೆ, ಸೌಂದರ್ಯವನ್ನು ನಾವು ಈ ಜಗತ್ತಿನ ಎಲ್ಲ ಮೂಲೆಯಲ್ಲಿ ಕಣದಲ್ಲಿ ಕೂಡ ಕಾಣ್ಬೋದು. ಸೂರ್ಯನ ಬಿಸಿಲಾಗಿರ್ಬೋದು, ಮರ ಗಿಡಗಳಾಗಿರ್ಬೋದು, ಪಕ್ಷಿಗಳಾಗಿರ್ಬೋದು, ಪ್ರಾಣಿಗಳು, ಮನುಷ್ಯರು, ಗಾಳಿ, ಮಳೆ ಎಲ್ಲವಲ್ಲಿ ಕೂಡ ಕಾಣ್ಬೋದು. ವಿ ಜಸ್ಟ್ ನೀಡ್ ಟು ಹ್ಯಾವ್ ಐಸ್ ಟು ಸಿ ಇಟ್, ears to hear it and heart to feel it. ಸೊ ನಾವೇನು ಮಾಡಬೇಕಂದ್ರೆ, ಸೌಂದರ್ಯ ಎಲ್ಲ ಕಡೆ ಇದೆ. ಆ ಸೌಂದರ್ಯವನ್ನು ನೋಡ್ತಕ್ಕಂಥ ಕಣ್ಣು ಇರಬೇಕು, ನಮಗೆ ಕಣ್ಣು ಓಪನ್ ಮಾಡಿ ನೋಡಬೇಕು. ಇನ್ನು ಆ ಸೌಂದರ್ಯವನ್ನು ಕೇಳ್ತಕ್ಕಂಥ ಕಿವಿ ಇರಬೇಕು, ಮತ್ತು ಆ ಸೌಂದರ್ಯವನ್ನು ಅನುಭವಿಸ್ತಕ್ಕಂಥ ಹೃದಯ ಇರಬೇಕು. ಅಂದಾಗ ಮಾತ್ರ ನಮಗೆ ಸೌಂದರ್ಯದ ಕಾನ್ಸೆಪ್ಟ್ ಕ್ಲಿಯರಾಗಿ ಮೂಡುತ್ತೆ. ವಿ ಕ್ಯಾನ್ ಫೀಲ್ ಬ್ಯೂಟಿ ಬೈ ಡೂಯಿಂಗ್ ಗುಡ್ ಡೀಡ್ಸ್ ಆ್ಯಂಡ್ ಆಲ್ವೇಸ್ ಹ್ಯಾವಿಂಗ್ ಹ್ಯಾಪಿ ಥಾಟ್ಸ್ ಇನ್ ಅವರ್ ಮೈಂಡ್. ಸೊ ನಾವು ಮಾಡ್ತಕ್ಕಂಥ ಒಳ್ಳೆಯ ಕೆಲಸಗಳು, ಸಾಮಾಜಿಕ ಚಟುವಟಿಕೆಗಳು, ಜನರಿಗೆ ಹೆಲ್ಪ್ ಮಾಡ್ತಕ್ಕಂಥದ್ದು, ಅಥವಾ ನಮ್ಮ ಯೋಚನೆಗಳು, ನಮ್ಮ ಉದಾತ್ತವಾದ ಯೋಚನೆಗಳು, ಅದು ಕೂಡ ಸೌಂದರ್ಯನೇ. ಇನ್ನು 11ನೇ ಪ್ರಶ್ನೆ, ವಾಟ್ ಈಸ್ ದ ಸೆಂಟ್ರಲ್ ಐಡಿಯಾ ಆಫ್ ದ ಪೋಯಮ್ ಬ್ಯೂಟಿ? ಸೊ ಈ ಬ್ಯೂಟಿ ಕವನದ ಮುಖ್ಯವಾದ ಸಂದೇಶ ಏನು? ಈ ಕವನದ ಮುಖ್ಯವಾದ ಸಂದೇಶ, ದ ಸೆಂಟ್ರಲ್ ಐಡಿಯಾ ಆಫ್ ದ ಪೋಯಮ್ ಬ್ಯೂಟಿ ಈಸ್ ದ್ಯಾಟ್ ಬ್ಯೂಟಿ ಈಸ್ ಎವ್ರಿವೇರ್ ಇನ್ ದ ವರ್ಲ್ಡ್. We just need to have eyes to see it, ears to hear it, and thoughts to feel it. The world becomes a beautiful place to live if we do good deeds and have positive thoughts. ನಾವು ಸೌಂದರ್ಯವನ್ನು ಎಲ್ಲ ಕಡೆ ಕೂಡ ಕಾಣ್ಬೋದು. ನೋಡ್ತಕ್ಕಂಥ ಕಣ್ಣುಗಳು, ಕೇಳ್ತಕ್ಕಂಥ ಕಿವಿಗಳು, ಅನುಭವಿಸ್ತಕ್ಕಂಥ ಮನಸ್ಸು, ಇವೆಲ್ಲ ಪರಿಶುದ್ಧವಾಗಿರಬೇಕು. ಮತ್ತು ನಾವು ಧನಾತ್ಮಕವಾಗಿ ಯೋಚನೆ ಮಾಡಬೇಕು, ಒಳ್ಳೆ ಕೆಲಸಗಳನ್ನು ಮಾಡಬೇಕು. ಇದು ಈ ಕವನದ ಒಂದು ಸೆಂಟ್ರಲ್ ಐಡಿಯಾ ಅಂತಲೇ ಹೇಳ್ಬೋದು. 12ನೇ ಪ್ರಶ್ನೆ, ವಾಟ್ ಡಸ್ ದ ಪೋಯೆಟ್ ಮೀನ್ ಬೈ ಬ್ಯೂಟಿ ಈಸ್ ಇನ್ ಯುವರ್ ಸೆಲ್ಫ್? ನಮ್ಮ ಹತ್ರ ಕೂಡ ಸೌಂದರ್ಯ ಇದೆ ಅಂತ ಕವಿತ್ರಿಯವ್ರು ಹೇಳ್ತಾರಲ್ಲ, ಹಾಗಂದ್ರೆ ಏನು? ಅದರ ಅರ್ಥ ಏನು? ದ ಪೋಯೆಟ್ ಆಸ್ಕ್ಸ್ ಅಸ್ ಟು ಆಲ್ವೇಸ್ ಥಿಂಕ್ ಪಾಸಿಟಿವ್ ಆ್ಯಂಡ್ ಹೋಪ್ ಫಾರ್ ದಿ ಬೆಸ್ಟ್. ಸೊ ಕವಿತ್ರಿಯವ್ರು ಹೇಳ್ತಾರೆ, ನಾವು ಯಾವಾಗಲೂ ತುಂಬ ಧನಾತ್ಮಕವಾಗಿ ಯೋಚನೆ ಮಾಡ್ಕೋಬೇಕು ಮತ್ತು ಭರವಸೆ ಇಟ್ಕೋಬೇಕು. ವಿ ಶುಡ್ ಹ್ಯಾವ್ ಹ್ಯಾಪಿ ಥಾಟ್ಸ್ ಆ್ಯಂಡ್ ಆಲ್ವೇಸ್ ಡೂ ಗುಡ್ ಥಿಂಗ್ಸ್. ಅದಕ್ಕಾಗಿ ನಾವು ಯಾವಾಗಲೂ ಒಳ್ಳೆ ಯೋಚನೆ ಮಾಡ್ತಾ ಇರಬೇಕು, ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇರಬೇಕು. ಇಫ್ ವಿ ಡೂ ಸೋ, ಈ ಥರ ಒಂದು ವೇಳೆ ನಾವು ಬದುಕಿದ್ರೆ, ಅವರ್ ಲೈಫ್ಸ್ ವಿಲ್ ಬಿ ಬೆಟರ್, ನಮ್ಮ ಜೀವನ ತುಂಬ ಚೆನ್ನಾಗಿ ನಡೆಯುತ್ತೆ. ಆ್ಯಂಡ್ ವಿ ವಿಲ್ ಫೈಂಡ್ ಎವ್ರಿಥಿಂಗ್ ಅರೌಂಡ್ ಅಸ್ ಬ್ಯೂಟಿಫುಲ್. ಸೊ ಇಷ್ಟೆಲ್ಲ ಮಾಡಿದಾಗ ಸಹಜವಾಗಿ ನಮ್ಮ ಜೀವನ ಚೆನ್ನಾಗಿ ನಡೆಯುತ್ತೆ. ಆವಾಗ ನಾವು ಎಲ್ಲ ಕಡೆ ಕೂಡ ಸೌಂದರ್ಯವನ್ನು ಕಾಣಬಹುದು. ಇನ್ನು ಕೊನೆಯ ಪ್ರಶ್ನೆ, ವೇರ್ ಕ್ಯಾನ್ ಯು ಸಿ ಬ್ಯೂಟಿ? ಸೌಂದರ್ಯವನ್ನು ನೀವು ಎಲ್ಲೆಲ್ಲಿ ಕಾಣ್ಬೋದು? ಆನ್ಸರ್, ವಿ ಕ್ಯಾನ್ ಸಿ ಬ್ಯೂಟಿ ಇನ್ ದ ಸನ್ಲೈಟ್, ಟ್ರೀಸ್, ಬರ್ಡ್ಸ್, ಕಾರ್ನ್ ಗ್ರೋವಿಂಗ್, ಹ್ಯೂಮನ್ಸ್ ವಾಕಿಂಗ್ ಆ್ಯಂಡ್ ಡ್ಯಾನ್ಸಿಂಗ್ ಫಾರ್ ಹಾರ್ವೆಸ್ಟ್ ದೇರ್ ಹಾರ್ಡ್ ವರ್ಕ್. ಇಷ್ಟು ಈ ಪೋಯಮ್ನಿಂದ ಬರ್ತಕ್ಕಂಥ ಇಂಪಾರ್ಟೆಂಟ್ ಪ್ರಶ್ನೆ ಮತ್ತು ಉತ್ತರಗಳು. ಈಗಾಗಲೇ 8ನೇ ತರಗತಿಯ ಎಲ್ಲ ಪಾಠಗಳು, ಪದ್ಯಗಳು ಹಾಗೂ ಸಪ್ಲಿಮೆಂಟರಿ ರೀಡಿಂಗ್ನ ಸಾರಾಂಶ ಮತ್ತು ಪ್ರಶ್ನೋತ್ತರ ವಿಡಿಯೋಗಳನ್ನು ಮಾಡಿದ್ವಿ. ಅವುಗಳನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕ್ ಕಾಮೆಂಟ್ ಬಾಕ್ಸ್ ಹಾಕಿರ್ತೀನಿ. ಸೊ ಕ್ಲಿಕ್ ಮಾಡಿ ಡೌನ್ ಮಾಡಿಕೊಂಡು ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸಲ್ಲಿ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಟು ಗೆಟ್ ಮೋರ್ ವಿಡಿಯೋಸ್. ಥ್ಯಾಂಕ್ ಯು ಆಲ್.